ಇವತ್ತು ಸಮಾಗಮ ವೆಲ್ಫೇರ್ ಫೌಂಡೇಶನ್ ಈ ಒಂದು ವಾಕ್ಯಥಾನನ್ನು ಅರೇಂಜ್ ಮಾಡಿದ್ದೀವಿ. ದಯಮಾಡಿ ಸುತ್ತಮುತ್ತಲಿನ ಪ್ರತಿಯೊಬ್ಬರು ಕೂಡ ಈ ಒಂದು ವಾಕ್ಯಥಾನಲ್ಲಿ ಭಾಗವಹಿಸಿ ನಮ್ಮ ವಿಜಯನಗರ 4th ಸ್ಟೇಜನ್ನು ಸ್ವಚ್ಛ ನಗರಿಯನ್ನಾಗಿ ಮಾಡಲಿಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ಇದ್ವಿ. ಸೊ ಆದಷ್ಟು ಸುತ್ತಮುತ್ತಲಿನ ಪ್ರತಿಯೊಬ್ಬರು ಕೂಡ ಈ ಒಂದು ವಾಕ್ಯಥಾನಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗಿ ನಮ್ಮ ಮಾನ್ಯ ಸಂಸದರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಬರ್ತಾ ಇದ್ದಾರೆ. 4th ಸ್ಟೇಜನ್ನು ಸ್ವಚ್ಛವಾಗಿಡುವ ಉದ್ದೇಶದಿಂದ ಈ ಒಂದು ವಾಕಥಾನ್ ಪ್ರೋಗ್ರಾಮ್ ಅನ್ನು ಅರೇಂಜ್ ಮಾಡಿದ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀಯುತ ಸಂಸದರಾದಂತಹ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ಪ್ರಮುಖ ಉದ್ಘಾಟಕರಾಗಿ. ಸೊ ದಯಮಾಡಿ ಮತ್ತೊಮ್ಮೆ ಇಲ್ಲೆಲ್ಲ ವಾಕ್ ಮಾಡ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ, ವೇದಿಕೆ ಹತ್ರ ಬನ್ನಿ. ಮನೆಮಲ್ಲಪ್ಪ ಕಾಂಪೌಂಡ್ ಪಕ್ಕದಲ್ಲೇ ನಡೀತಿರುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊಳ್ತೇನೆ. ದಯಮಾಡಿ ವಿಶ್ವ ಆರೋಗ್ಯ ದಿನದ ಅಂಗವಾಗಿ ಸೊ ದಯಮಾಡಿ ಸುತ್ತಮುತ್ತಲು ವಾಕ್ ಯಾರು ಹೋಗ್ತಾ ಇದಾರೆ ದಯವಿಟ್ಟು ಇವತ್ತು ಸಮಾಗಮ ವೆಲ್ಫೇರ್ ಫೌಂಡೇಶನ್ ವಿಜಯನಗರ ಕ್ಷೇಮಾಭಿವೃದ್ಧಿ ಸಂಸ್ಥೆ ಹಾಗೂ ನಮ್ಮ ಹಿರಿಯ ನಾಗರಿಕರ ಒಂದು ಸಂಘ ಏನಿದೆ ಇವರ ಸಹಯೋಗದಲ್ಲಿ ಇವತ್ತು ನಾವು ಒಂದು ವಾಕಥಾನ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಒಂದು ವಾಕಥಾನ್ ಕಾರ್ಯಕ್ರಮಕ್ಕೆ ಅಪಾರ ಸಂಖ್ಯೆಯಲ್ಲಿ ತಾವೆಲ್ಲರೂ ಇಲ್ಲಿ ಆಗಮಿಸಿದ್ದೀರಿ. ನಿಮ್ಮೆಲ್ಲರಿಗೂ ಮೊದಲನೇದಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ. ಬಹಳ ಖುಷಿ ಆಯ್ತು, ಇಲ್ಲಿ ಬೇರೆ ಬೇರೆ ಉದ್ಯೋಗ ಮಾಡ್ಕೊಂಡು ಬೇರೆ ಬೇರೆ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿರ್ತಕ್ಕಂತ ಬಹುತೇಕ ಮುಖಂಡರು ಮುಖ್ಯಸ್ಥರು ಇಲ್ಲಿ ಆಗಮಿಸಿದ್ರೆ ವಿಶೇಷವಾಗಿ ನಿಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತೇನೆ. ಬಂಧುಗಳೇ, ಇವತ್ತು ಯಾವ ಪರಿಸ್ಥಿತಿಲಿ ಇದ್ದೀವಿ ಅಂತ ಹೇಳಿದ್ರೆ, ನಾವ್ ಯಾಕಾದ್ರೂ ಈ ನಗರಕ್ಕೆ ಬಂದು ಅನ್ನೋ ಪರಿಸ್ಥಿತಿ ಬಂದಿದೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಗ್ರಾಮೀಣ ಪ್ರದೇಶವೇ ನಗರ ಪ್ರದೇಶಗಳಿಗಿಂತ ಚೆನ್ನಾಗಿದ್ದಾವೆ. ಇಲ್ಲಿ ಅನೇಕ ಸಮಸ್ಯೆಗಳನ್ನ ನಾವು ನೋಡ್ತಾ ಇದ್ದೀವಿ. ಒಂದು ಶುದ್ಧವಾದಂತ ಕುಡಿಯ ನೀರು ಇರಬಹುದು, ಸ್ವಚ್ಛತೆ. ಈ ವಿಜಯನಗರ ಅಥವಾ ಮೈಸೂರಿನಲ್ಲೇ ಕಸದ ರಾಶಿ ಬೀಳ್ತಾ ಇರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. Who is a person of authority? So let us have a samaja illide, ಒಂದು ಸಮಾಜ ಇದೆ, that a person of authority. Let us ask them and submit our request one by one. Now let's say garbage disposal. ನಿಮ್ಮ ಹತ್ರ ಗಾಡಿ ಇದೆ, ಒಂದು 5 ಗಾಡಿ 10 ಗಾಡಿ we are not interested in. ಇಲ್ಲಿ ಕಸ ಇದೆ ಅಲ್ಲ, ಫಸ್ಟ್ ಅದು ಕಸ ಕ್ಲಿಯರ್ ಮಾಡಬೇಕು. ಯಾರಾದ್ರು ಅದು ಮನೆಗೆ ಹೋಗಿ ಯು ಆರ್ ಟೇಕಿಂಗ್ ದ ಕಸ ಇಟ್ ಗುಡ್, ಬಟ್ ಅದು ಕ್ಲಿಯರ್ ಮಾಡಬೇಕು. ಇದು ಒಂದು 50 ಬ್ಲ್ಯಾಕ್ ಸ್ಪಾಟ್ಸ್ ಇದೆ, ಅದು ನಿಮ್ಗೆಲ್ಲರಿಗೆ ವಿ ಆರ್ ಪೇಯಿಂಗ್ ಟ್ಯಾಕ್ಸ್. ಯು ಸಿ, ವಿ ಆರ್ ನಾಟ್ ಆಸ್ಕಿಂಗ್ ಫಾರ್ ಫ್ರೀ. ವಿ ಆರ್ ನಾಟ್ ಆಸ್ಕಿಂಗ್ ಫಾರ್ ಫ್ರೀ. ಐ ಆಮ್ ಪೇಯಿಂಗ್ 30% ಆಫ್ ಮೈ ಪೇ ಆಸ್ ಟ್ಯಾಕ್ಸ್. ಆಗಮಿಸಿದಂತಹ ಶ್ರೀಯುತ ಮಾನ್ಯ ಸಂಸದರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಶ್ರೀಯುತ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೇಳ್ಕೊಳ್ತೇನೆ. ಸಮಾಗಮ ವೆಲ್ಫೇರ್ ಫೌಂಡೇಶನ್ ಹಾಗೂ ವಿಜಯನಗರ 4ನೇ ಹಂತದ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಹಿರಿಯ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ವಿಜಯ ವಿನಾಯಕ ಸಂಘದ ವತಿಯಿಂದ ಈ ಒಂದು ವಾಕಥಾನ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಮುಖ್ಯ ಅಂಶವಾಗಿ ಏನು ಸ್ವಚ್ಛತೆ ಆರೋಗ್ಯ ಜಾಗೃತಿಯನ್ನು ಮೂಡಿಸುವ ನಿಟ್ಟಿನಲ್ಲೇ ಈಗ ನಾವು ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಕೊಡಗು ಮೈಸೂರು ಸಂಸದರಾದಂತಹ ಮಾನ್ಯ ಶ್ರೀ ಯದುವೀರ್ ಒಡೆಯರ್ ಸರ್ ಆಗಮಿಸಿದ್ದಾರೆ. ಅವರಿಗೆ ನಾವು ನಮ್ಮ ನಿವಾಸಿಗಳ ಸಂಘದಿಂದ ಅಥವಾ ಹಿರಿಯ ನಾಗರಿಕರ ಸಂಘದಿಂದ ಹಾಗೂ ಸಮಾಗಮ ವೆಲ್ಫೇರ್ ಫೌಂಡೇಶನ್ ಪರವಾಗಿ ಅವರಿಗೆ ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನು ಕೋರ್ತೇನೆ. ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೆ ನಾವು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇವೆ.
ಕಾರಣಕರ್ತರು ಶ್ರೀಯುತ ಚೆಲುವೇಗೌಡರು, ಹಿರಿಯ ನಾಗರಿಕರ ಸಂಘದ ಅಧ್ಯಕ್ಷರು, ಅವರು ಕೂಡ ಕಾರ್ಯಕ್ರಮದಲ್ಲಿದ್ದಾರೆ. ಅವ್ರಿಗೂ ನಾವು ಸ್ವಾಗತವನ್ನು ಕೋರ್ತೇವೆ. ಅದೇ ರೀತಿಯಲ್ಲಿ ಚೈತನ್ಯ ಫೌಂಡೇಶನ್ ನ ಬಿ ಮೂರ್ತಿ ಸರ್ ಕೂಡ ಆಗಮಿಸಿದ್ದಾರೆ. ಅವರು ಕೂಡ ನಾವು ಸ್ವಾಗತವನ್ನು ಕೋರ್ತೇವೆ. ಮತ್ತೆ ಇಲ್ಲಿನ ನಿವಾಸಿಗಳ ಕುಂದುಕೊರತೆಗಳನ್ನ ಬಗೆಹರಿಸ್ತಕ್ಕಂಥ ನೇರ ಸಂಪರ್ಕ ಅಧಿಕಾರಿಗಳಾದಂಥ ನಮ್ಮ ನಗರಸಭೆ AEE ಸರ್ ಮಧುಸೂದನ್ ಸರ್ ಆಗಮಿಸಿದ್ದಾರೆ. ಅವರು ಕೂಡ ನಾವು ನಮ್ಮ ಸಂಸ್ಥೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಒಂದು ಸ್ವಾಗತವನ್ನು ಕೋರ್ತೇವೆ. ಅದೇ ರೀತಿಯಲ್ಲಿ ನಮ್ಮ ಕನ್ನಡಾಂಬೆ ರಕ್ಷಣಾ ವೇದಿಕೆಯ ರಾಜಶೇಖರ್ ಸರ್ ಕೂಡ ಆಗಮಿಸಿದ್ದಾರೆ. ಅವರು ಕೂಡ ನಾವು ಸ್ವಾಗತವನ್ನು ಕೋರ್ತೇವೆ. ಬಂಧುಗಳೇ, ನಮ್ಮ ಈ ವಿಜಯನಗರ ನಿವಾಸಿಗಳ ಒಂದು ವಿಜಯ ವಿನಾಯಕ ಸಂಘದ ಅಧ್ಯಕ್ಷರಾದಂತಹ ಜಗದೀಶ್ ಅವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ನಾವು ಸ್ವಾಗತವನ್ನು ಬಯಸ್ತೇವೆ. ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಒಂದು ಶುಭ ಕಾರ್ಯಕ್ರಮವನ್ನು ಏರ್ಪಡಿಸಿದ್ರ ಸಾಮಾನ್ಯವಾಗಿ ಸಂಡೇ ಏನು ನಮ್ಮ ಡೇ ಆಫ್ ಆಗಿರುತ್ತೆ, ಆದರೂ ಸಹ ತಮ್ಮ ಒಂದು 4ನೇ ಏನು ಸ್ಟೇಜ್ ಇದೆ ಅದರ ಬಗ್ಗೆ ಒಂದು ಕಾಳಜಿ ವಹಿಸಿರುವಂಥದ್ದು ನಿವಾಸಿಗಳು ಈ ನಿಟ್ಟಿನಲ್ಲಿ ಒಂದು ವಾಕಥಾನನ್ನು ಏರ್ಪಡಿಸಿ ಒಳ್ಳೆ ಸಂದೇಶವನ್ನು ನೀಡುವಂಥ ದೃಷ್ಟಿಯಲ್ಲಿ, ಅಂದರೆ ಈ ಭವಿಷ್ಯದ ಒಂದು ಉಜ್ವಲವಾದ ಒಂದು ಭವಿಷ್ಯ ಬೇಕು, ಅದಕ್ಕಾಗಿ ಒಂದು ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ ಒಂದು ಒಳ್ಳೆ ಸಂದೇಶ ನೀಡುವ ನಿಟ್ಟಿನಲ್ಲಿ ಈ ಒಳ್ಳೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ರು. ಒಳ್ಳೆ ವಾಕಥಾನನ್ನು ಮಾಡಿದಿರ. ಪ್ಲಾಸ್ಟಿಕ್ಕು ನೀವು ನೋಡಿದಿರ, ಒಂದು ಹೈವೇ ಹಿಡಿದು ಪ್ರತಿಯೊಂದು ರೋಡಲ್ಲೂ ಸಹ ನೋಡಿದ್ರೆ ಬಲಭಾಗ ಇರಲಿ ಎಡಭಾಗ ಇರಲಿ 2 ಕಡೆನೂ ಕೂಡ ನಮ್ಮ ಪ್ಲಾಸ್ಟಿಕ್ ನೋಡ್ದೇನೆ ಎಲ್ಲೂ ಹೋಗೋಕ್ಕಾಗಲ್ಲ. ಇದು ನಮ್ಮ ಭಾರತದ ಒಂದು ಸೀನರಿ ಥರನೇ ಆಗ್ಬಿಟ್ಟಿದೆ. ಇಲ್ಲಿಂದ ಕೊಡಗು ಹೋಗ್ಬೇಕು, ಕೊಡಗುವಿಂದ ಮಂಗಳೂರು ಹೋಗ್ಬೇಕು, ಎಲ್ಲ ಕಡೆ ಹೋಗಿದ ಕಡೆ ಎಲ್ಲನೂ ಕೂಡ ನಮಗೆ ಬರೀ ಪ್ಲಾಸ್ಟಿಕ್ ಕಾಣುತ್ತೆ. ನಾವು ಮೇಲ್ಮಟ್ಟದಲ್ಲಿ ಒಳ್ಳೆ ಯೋಜನೆಗಳನ್ನು ರೂಪಿಸಿದ್ರೂ ಸಹ ನಮ್ಮ ಮನೆಯಲ್ಲಿ ಹೊಸ ಪದ್ಧತಿಗಳು ಶುರು ಆಗದೇ ಇದ್ರೆ ಈ ಒಂದು ಏನು ಸಮಸ್ಯೆ ಇದೆ, ಪ್ಲಾಸ್ಟಿಕ್ನ ಸಮಸ್ಯೆ, ಅದನ್ನ ಬಗೆಹರಿಸಲಿಕ್ಕೆ ಯಾವತ್ತೂ ಆಗಲ್ಲ. ನಮ್ಮಲ್ಲೇ ಹೊಸ ಪದ್ಧತಿಗಳು ಸೃಷ್ಟಿಯಾಗಬೇಕು. ಹೊಸ ಪದ್ಧತಿನೂ ಅನ್ನಲ್ಲ ನಾನು, ಹಿಂದೆ ನಮ್ಮ ಪೂರ್ವಜರು ಎಲ್ಲ ಪಾರ್ಟಿಗೆ ಹೋಗುವಾಗ ಒಂದು ಬುಟ್ಟಿ ತೊಗೊಂಡು ಹೋಗ್ತಾ ಇದ್ರು. 15 ನಿಮಿಷ ಶುರು ಮಾಡಿ, ಇದೇನು ಹೊಸ ಪದ್ಧತಿ ಅಲ್ಲ, ಪೂರ್ವಜರು ಅನುಸರಿಸ್ತಾ ಇರ್ತಕ್ಕಂಥ ಹಳೆ ಪದ್ಧತಿನೇ ಶುರು ಮಾಡಿ. ಮನೆಯಲ್ಲಿ ಪ್ಲಾಸ್ಟಿಕ್ ಬಾಟಲ್ ತೊಗೊಂಡು ಬರೋದು ಬದಲು ಅವರು ಒಂದು ಚಂಬು ಅಥವಾ ಒಂದು ಜಗ್ಗನ್ನು ಇಟ್ಕೊಂಡು ಹೋಗ್ತಾ ಇದ್ರು. ಈಗ ಎಷ್ಟೊಂದು ಕಡೆ ನಿಮಗೆ ಏನು ಸ್ಟೀಲ್ ಬಾಟಲ್ ಸಿಗುತ್ತೆ, ಗ್ಲಾಸ್ ಬಾಟಲ್ ಸಿಗುತ್ತೆ, ಮನೇಲೆ ಮಾಡಿರ್ತಕ್ಕಂಥ ಏನೇನೋ ಬಾಟಲ್ಗಳು ಸಿಗುತ್ತೆ. ದಯವಿಟ್ಟು ಒಂದಾದರೂ ಖರೀದಿ ಮಾಡಿಬಿಟ್ಟು ಮಕ್ಳಿಗೂ ಕೂಡ ಖರೀದಿ ಮಾಡಿಬಿಟ್ಟು ಅದನ್ನೇ ದಿನನಿತ್ಯ ಬಳಸಿ. ಎಲ್ಲಕ್ಕಿಂತ ಮುಖ್ಯವಾಗಿ ಅದಿದೆ. ಈ ನೀರಿನ ಘಟಕಗಳು ಎಲ್ಲನೂ ಕೂಡ ಸೃಷ್ಟಿ ಮಾಡೋದ್ರಲ್ಲಿ ನಾವು ಕೂಡ ಸಹಾಯ ಮಾಡ್ತೀವಿ. ಒಳ್ಳೆ ಸ್ವಚ್ಛ ಶುದ್ಧ ನೀರನ್ನು ಕೊಡುವಂಥದ್ದು ಕೆಲಸದಲ್ಲೂ ನಾವು ಕೂಡ ಏನೇನು ಸಹಾಯ ಮಾಡ್ಬೋದು ಅದು ಮಾಡೋಣ. ಆದರೆ ಈ ಒಂದು ಪ್ಲಾಸ್ಟಿಕ್ಕನ್ನು ಆದಷ್ಟು ಬಳಸದೇನೆ ನಮ್ಮ ಜೀವನವನ್ನು ಮುಂದುವರೆದಿದ್ರೇ ಇದಕ್ಕೆ ಬಗೆಹರಿಸೋದು ಮುಂದೆ ಆಗತ್ತೆ. ಒಂದು ಲಿಟರಿಂಗ್ ಅಂತೂ ನಾವು ನಿಲ್ಲಿಸಲೇಬೇಕಾಗಿದೆ. ನನ್ನ ಲೆಕ್ಕವೇ ಇಲ್ಲ ಎಷ್ಟು ಗಾಡಿಯಿಂದ ರಾಜಕೀಯ ಒಂದು ವ್ಯಕ್ತಿಗಳೇ ನಮ್ಮ ಗಾಡಿಯಿಂದನೇ ಅವರು ಪ್ಲಾಸ್ಟಿಕ್ಕನ್ನು ಆಚೆಗೆ ಬಿಸಾಕ್ತಾರೆ. ಏನೋ ಬಿಸ್ಕೆಟ್ ಪ್ಯಾಕೆಟ್ ತಿಂದು ಬಿಸಾಕ್ತಾರೆ, ಬೇರೆ ತಗೊಂಡು ಬಿಸಾಕ್ತಾರೆ. ಇದೆಲ್ಲನೂ ಕೂಡ ನಾವು ನಿಲ್ಲಿಸಬೇಕಾಗಿದೆ. ಏನೇ ಇದ್ರೂ ಅಲ್ಲಿ ಗಾಡೀಲಿ ಇಟ್ಕೊಂಡು ಮನೆಯಲ್ಲಿ ಸರಿಯಾಗಿ ಅದನ್ನ ಡಿಸ್ಪೋಸ್ ಮಾಡಬೇಕಾಗಿದೆ. ಇದು ಬರೀ ಅಸ್ಥೆಟಿಕ್ಗೋಸ್ಕರ, ಬರೀ ಇದು ನಮ್ಮ ಒಂದು ಏನು ನಮ್ಮ ಕ್ಷೇತ್ರದ ಒಂದು ಕಲೆಯನ್ನು ಕಾಪಾಡಲಿಕ್ಕಲ್ಲ, ಇದು ನಮ್ಮ ಕ್ಷೇತ್ರದ ಒಂದು ಮಣ್ಣಿನ ಆರೋಗ್ಯ ಇರ್ಬೋದು, ನಮ್ಮ ನೀರಿನ ಒಂದು ಏನು ಮಾಲಿನ್ಯವನ್ನು ನಿಲ್ಲಿಸ್ಲಿಕ್ಕೂ ಕೂಡ ಈ ಪ್ಲಾಸ್ಟಿಕ್ಕನ್ನು ಕಮ್ಮಿ ಮಾಡಬೇಕು. ಯಾಕಂದರೆ ಅದು ಕರಗಿ ಸಣ್ಣ ಪ್ಲಾಸ್ಟಿಕ್, ಮೈಕ್ರೋ ಪ್ಲಾಸ್ಟಿಕ್ ಆಗಿ ಮಣ್ಣು ಒಳಗೆ ಹೋಗ್ತಾ ಇದೆ, ನೀರು ಒಳಗೆ ಹೋಗ್ತಾ ಇದೆ. ಅದು ನಾವು ಸ್ವಾಭಾವಿಕವಾಗಿ ಅದು ನಮ್ಮ ಊಟದಲ್ಲೂ ಬರ್ತಾ ಇದೆ. ಸೊ ಇಂಥ ಆಹಾರದಲ್ಲೂ ಈ ಸಣ್ಣ ಮೈಕ್ರೋ ಪ್ಲಾಸ್ಟಿಕ್ ಬಂದಿದೆ. ಸೊ ಇಂಥ ಒಂದು ಪ್ಲಾಸ್ಟಿಕ್ ಮುಕ್ತ ಮತ್ತು ಪ್ಲಾಸ್ಟಿಕ್ ಅನ್ನು ಕಮ್ಮಿ ಬಳಸೋದ್ರಲ್ಲಿ ಭಾಳನೇ ಅನುಕೂಲ ಆಗುತ್ತೆ, ಒಂದು ಆರೋಗ್ಯಕರ ಸಮಾಜಕ್ಕೂ ಕೂಡ. ಅಷ್ಟು ಹೇಳ್ತಾ ನಿಮ್ಮೆಲ್ಲರಿಗೂ ವಂದನೆಗಳು. ನಿಮ್ಮ ಅಹವಾಲುಗಳು ಏನಾದರೂ ಇದ್ದರೆ ಅಥವಾ ಬೇಡಿಕೆಗಳು ಏನಾದರೂ ಇದ್ದರೆ ಅದನ್ನು ಕೂಡ ಸ್ವೀಕರಿಸಲಿಕ್ಕೆ ನಾವು ತಯಾರಿದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮಕ್ಕೆ ಇದೀಗ ಮಾನ್ಯ ಸಂಸದರಾದಂತಹ ಶ್ರೀಯುತ ಒಡೆಯರವರು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ. ಈ ಮೂಲಕ ಪರಿಹಾರ ಮಾಡೋಣ, ಈ ಅವೇರ್ನೆಸ್ ಪ್ರೋಗ್ರಾಮಿಗೆ ಸಾಕ್ಷಿಯಾಗಲಿದೆ ಅಂತ ಹೇಳ್ತಾ Yeah.